ಓಕೆ, ನೆಕ್ಸ್ಟ್ ನೋಡ್ತಾ ಹೋಗಿ ಆಗಿದ್ರೆ ಮಕ್ಕಳೇ. ಓಕೆ, ಆ್ಯಕ್ಟಿವಿಟೀಸ್ ಇದೆ ನೋಡಿ ಇಲ್ಲಿ ನೆಕ್ಸ್ಟ್ ಒನ್ನು. ಓಕೆ, ನ್ಯೂ ವರ್ಡ್ಸ್ ಕೊಟ್ಟಿದ್ದಾರೆ ಫಸ್ಟ್ ಒನ್. ಓಕೆ, ನ್ಯೂ ವರ್ಡ್ಸ್. ಓಕೆ, ನೋಡ್ತಾ ಹೋಗಿ. ನಿಮ್ಮ ಬುಕ್ ತಗೊಳ್ಳಿ ಆ್ಯಂಡ್ ನೆಕ್ಸ್ಟ್ ಒನ್ ನಿಮ್ಮ ಕೈಯಲ್ಲಿ ಪೆನ್ಸಿಲ್ ತಗೊಳ್ಳಿ ಮಕ್ಕಳೇ. ಓಕೆ, ಪೆನ್ಸಿಲ್ ಮತ್ತು ಬುಕ್ಕು ಓಪನ್ ಮಾಡಿಟ್ಕೊಳ್ಳಿ. ಓಕೆ, ನ್ಯೂ ವರ್ಡ್ಸನ್ನು ನೀವು ನೋಡಿದ್ದೀರಾ. ಓಕೆ, ರೈಟ್. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಸ್ಪೀಕ್ ಆರ್ ರೀಡ್ ಅಲೌಡ್. ಸ್ಪೀಕ್ ಆರ್ ರೀಡ್ ಅಲೌಡ್. ಏನು ಮಾಡಿ ಅದನ್ನು ಜೋರಾಗಿ ಹೇಳಿ ಮತ್ತು ಬರಿತಾ ಬನ್ನಿ ಅಂತ ಏನು ಮಾಡಿದ್ದಾರೆ ಇಲ್ಲಿ ಹೇಳಿದ್ದಾರೆ. ಓಕೆ, ಅದರಲ್ಲಿ ಎ ಭಾಗ ನೋಡ್ತಾ ಹೋಗಿ ಅಲ್ಲಿ, ಟೀಚರ್ ವಿಲ್ ಸೇ ದೀಸ್ ವರ್ಡ್ಸ್, ಲಿಸನ್ ಆ್ಯಂಡ್ ರಿಪೀಟ್. ಟೀಚರ್ ವಿಲ್ ಸೇ ದೀಸ್ ವರ್ಡ್ಸ್, ಲಿಸನ್ ಆ್ಯಂಡ್ ರಿಪೀಟ್. ಇಲ್ಲಿ ನಾನೇನು ಮಾಡ್ತಾ ಇರ್ತೀನಿ, ಈ ಮುಖ್ಯವಾದಂಥ ಪದಗಳನ್ನು ಏನು ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ಈ ಪದಗಳನ್ನು ನೀವೇನು ಮಾಡಿ ಕ್ಲಿಯರಾಗಿ ಏನು ಮಾಡಿ ಕೇಳ್ಕೊಳ್ಳಿ, ಮತ್ತು ಅದನ್ನ ರಿಪೀಟಾಗಿ ನೀವು ಒನ್ ಬೈ ಒನ್ ಹೇಳ್ತಾ ಬನ್ನಿ ಮಕ್ಕಳೇ. ಓಕೆ, ಹೇಳ್ತಿರಲ್ವಾಗಿದ್ದರೆ ಓಕೆ, ರೈಟ್. ಒನ್ ಬೈ ಒನ್ ನೋಡ್ತಾ ಹೋಗಿ. ಇಂಪಾರ್ಟೆಂಟ್ ವರ್ಡ್ಸ್, ವೂಂಡ್. ವೂಂಡ್ ಫಸ್ಟ್ ಒನ್. ಓಕೆ, ಸೆಕೆಂಡ್ ಒನ್ ವೂಂಡ್. ವೂಂಡ್ ಮೀನ್ಸ್ ಗಾಯ ಅಂತ ಗೊತ್ತು ನಿಮಗೆ. ನೆಕ್ಸ್ಟ್ ಒನ್ ಅರ್ಲಿ. ಅರ್ಲಿ. ನೆಕ್ಸ್ಟ್ ಒನ್ ಮೋರ್. ಮೋರ್. ಕ್ಲಾಕ್. ಕ್ಲಾಕ್. ಪವರ್. ಪವರ್. ಲೂಸ್. ಲೂಸ್. ಓನ್. ಓನ್. ಟಾಯ್ಲ್. ಟಾಯ್ಲ್. ರಿಸ್ಟೋರ್. ರಿಸ್ಟೋರ್. ಓಕೆ, ಇದಿಷ್ಟೇನಿದು ಪಾಠದಲ್ಲಿ ಬರುವಂಥ ಮುಖ್ಯವಾದ ಪದಗಳು. ಅವುಗಳನ್ನ ಏನು ಮಾಡಿಕೊಟ್ಟಿದ್ದಾರೆ ಇಲ್ಲಿ, ನೀವು ಕ್ಲಿಯರಾಗಿ ಕೇಳಿ ಅದನ್ನು ರಿಪೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೀವು ಹೇಳಿದ್ರಿ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಓಕೆ, ರೈಟ್. ಹಾಗಿದ್ರೆ ಬಿ ಪಾರ್ಟಿ ಬರೋಣ ಆಗಿದ್ದರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕ್ಲಿಯರಾಗಿ ಏನು ಮಾಡಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಮತ್ತು ನಾನು ಯಾವ ರೀತಿ ಹೇಳ್ತಾ ಹೋಗ್ತೀನಿ ಆ ರೀತಿ ಏನು ಮಾಡ್ತಾ ಬನ್ನಿ. ಬುಕ್ನಲ್ಲಿ ನೀವು ಪೆನ್ಸಿಲಲ್ಲಿ ಬರ್ಕೊಳ್ತಾ ಬನ್ನಿ ಮಕ್ಕಳೇ. ಓಕೆ, ಬರ್ಕೊಳ್ತಾ ಬನ್ನಿ. ಓಕೆ, ದ ಫಸ್ಟ್ ಒನ್ ಇನ್ ದ ಬಿ ಪಾರ್ಟ್, ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟಿಕ್ಕಿಂಗ್ ಎಸ್ ಆರ್ ನೋ. ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟಿಕ್ಕಿಂಗ್ ಎಸ್ ಆರ್ ನೋ. ಓಕೆ, ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ನೀವೇನು ಮಾಡ್ಬೇಕಂದ್ರೆ ಅಲ್ಲಿ ಅದನ್ನ ಹೇಳ್ತಾ ಹೋಗ್ತೀನಿ ನಾನು. ಅದು ಟ್ರೂ ಆರ್ ಫಾಲ್ಸ್, ಅದು ಸರಿನೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ ಏನು ಮಾಡ್ತಾ ಹೋಗ್ಬೇಕಿಲ್ಲಿ. ಎಸ್ ಆರ್ನೋ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ. ಅಲ್ಲಿ ಏನು ಮಾಡ್ತಾ ಬರಬೇಕು, ಟಿಕ್ ಮಾಡ್ತಾ ಬರಬೇಕು. ಓಕೆ, ಟಿಕ್ ಮಾಡ್ತಾ ಬರಬೇಕು. ಹಾಗೆ ಸೆಕೆಂಡ್ ನೋಡಿಲಿ, ದೆನ್ ಗಿವ್ ಎ ಶಾರ್ಟ್ ಆನ್ಸರ್ ಫಾರ್ ಈಚ್ ಆಫ್ ದೆಮ್. ದೆನ್ ಗಿವ್ ಎ ಶಾರ್ಟ್ ಆನ್ಸರ್ ಫಾರ್ ಈಚ್ ಆಫ್ ದೆಮ್. ಓಕೆ, ಪ್ರತಿಯೊಂದು ಕ್ವಶನ್ಗೂ ಸಹ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರಲ್ವ, ಆ ಕ್ವಶನ್ಗೂ ಸಹ ಟ್ರೂ ಆರ್ ಫಾಲ್ಸನ್ನು ಟಿಕ್ ಮಾಡ್ತಾ ಬರಬೇಕು. ಆ್ಯಂಡ್ ಆಲ್ಸೋ ಏನು ಮಾಡಬೇಕು, ಅದಕ್ಕೊಂದು ಶಾರ್ಟ್ ಆನ್ಸರ್ನ ಕೊಟ್ಟಿದ್ದಾರೆ. ಎಸ್ ಆದರೆ ವಾಟ್ ಏನು ಬರುತ್ತೆ, ನೋ ಆದರೆ ವಾಟ್ ಏನು ಬರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದನ್ನೇನು ಮಾಡ್ತಾ ಬರಬೇಕು, ನೀವು ಕ್ಲಿಯರಾಗಿ ಆನ್ಸರ್ನ ಹೇಳ್ತಾ ಬರಬೇಕಾಗತ್ತೆ. ಓಕೆ ಓಕೆ, ನಾನು ಹೇಳಿದ್ದಲ್ಲ ಮಕ್ಕಳ, ಈಗ ಅಲ್ಲಿ ಒಂದು ಸೆಂಟೆನ್ಸ್ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಅದಕ್ಕೆ ಎಸ್ ಆದರೆ ಶಾರ್ಟ್ ಆನ್ಸರ್ನ ಕೊಟ್ಟಿದ್ದಾರೆ, ಶಾರ್ಟ್ ಆನ್ಸರ್ನ ಕೊಟ್ಟಿದ್ದಾರೆ. ಮತ್ತು ನೋ ಆದರೆ ಏನು ಬರುತ್ತೆ ಅಲ್ಲಿ ಶಾರ್ಟ್ ಆನ್ಸರು, ಅದನ್ನೇನು ಮಾಡ್ತಾ ಬರಬೇಕಲ್ಲಿ ರೌಂಡ್ ಮಾರ್ಕ್ ಮಾಡ್ತಾ ಬರಬೇಕಾಗತ್ತೆ. ಓಕೆ, ನಾವು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ. ಫಸ್ಟ್ ಒನ್, ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಓಕೆ, ಸೆಂಟೆನ್ಸಿನ ಅರ್ಥ ನೋಡಿ ಇಲ್ಲಿ. ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಕ್ಲಾಕ್ ಆಫ್ ಲೈಫ್ ಅನ್ನುವಂಥ ಪೋಯಮ್ ಕೊಟ್ಟಿದ್ದಾರಲ್ವಾ, ಆ ಕ್ಲಾಕ್ ಆಫ್ ಲೈಫ್ ಅನ್ನುವಂಥ ಪೋಯಮ್ನಲ್ಲಿ ಕ್ಲಾಕನ್ನು, ಓಕೆ, ಗಡಿಯಾರವನ್ನು, ಗಡಿಯಾರದ ಸಮಯವನ್ನು ಇಲ್ಲಿ ಮಾನವ ಸ್ಟಾಪ್ ಮಾಡಲಿಕ್ಕಾಗತ್ತಾ? ಮನುಷ್ಯ ಸ್ಟಾಪ್ ಮಾಡ್ತಾನ? ಎಸ್ ಆರ್ ನೋ ಹೇಳಿ ಮಕ್ಕಳೇ. ನೋ. ಓಕೆ, ಇಲ್ಲಿ ಗಡಿಯಾರದ ಸಮಯವನ್ನು ಯಾರೂ ಕೂಡ ಏನು ಮಾಡಲಿಕ್ಕಾಗಲ್ಲ, ಸ್ಟಾಪ್ ಮಾಡಲಿಕ್ಕೆ, ನಿಲ್ಲಿಸಲಿಕ್ಕೆ ಆಗಲ್ಲ ಅಲ್ವಾ? ಎಸ್. ಓಕೆ, ಇಲ್ಲಿ ರೌಂಡ್ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ನೋ ಹಿ ಹ್ಯಾಸ್ ನಾಟ್. ನೋ ಹಿ ಹ್ಯಾಸ್ ನಾಟ್. ಇಲ್ಲಿ ಅದು ಯಾರೂ ಕೂಡ ಏನು ಮಾಡಲಿಕ್ಕಾಗಲ್ಲ, ಗಡಿಯಾರದ ಸಮಯವನ್ನು ನಿರ್ದಿಷ್ಟ ಸಮಯಕ್ಕೆ ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಆಗಲ್ಲ ಅಂತ ಕೊಟ್ಟಿದ್ದಾರಲ್ವಾ, ರೈಟ್. ಓಕೆ, ಹಾಗಿದ್ರೆ ಇಲ್ಲಿ ಏನು ಮಾಡ್ಬೇಕು ನೀವು, ಈ ಕಡೆ ರೈಟ್ ಸೈಡಲ್ಲಿ ಎಸ್ ಆರ್ ನೋ ಅಂತ ಇದೆ ನೋಡಿ ಇಲ್ಲಿ. ಏನು ಟಿಕ್ ಮಾಡಬೇಕಾಗಿದ್ರಲ್ಲಿ, ನೋ. ಅದಕ್ಕೆ ಏನು ಮಾಡಬೇಕು, ನೀವು ಪೆನ್ಸಿಲ್ ತೊಗೊಂಡು ಏನು ಮಾಡಬೇಕು, ನೋ ಅಂತ ಏನು ಮಾಡಬೇಕು, ಟಿಕ್ ಮಾಡಬೇಕಾಗತ್ತೆ. ಓಕೆ, ಟಿಕ್ ಮಾಡಬೇಕಾಗತ್ತೆ ಮಕ್ಕಳೇ. ಓಕೆ, ಇದಿಷ್ಟು ಅರ್ಥ ಆಯ್ತಲ್ವಾ? ಓಕೆ, ಸೆಕೆಂಡ್ ಒನ್ ನೋಡೋಣ. ಹಾಗಿದ್ರೆ ನೀವು ಆನ್ಸರ್ನ ನನ್ನ ಹತ್ರನೇ ಹೇಳ್ತಾ ಬನ್ನಿ. ಹಾಗೆ ನಾನು ಹೇಳ್ತಾ ಇದ್ದಂಗೆ ನೀವು ಆನ್ಸರ್ನ ಏನು ಮಾಡಬೇಕು, ಹೇಳ್ತಾ ಬರಬೇಕು. ಯಾಕಂದರೆ ಇದು
ಪೋಯಮಲ್ಲಿ ಇರೋದೇ ಆಗಿದ್ರಿಂದ ಏನು ಮಾಡಬೇಕು, ಆನ್ಸರ್ನ ನೀವು ಹೇಳ್ತಾ ಬನ್ನಿ. ಓಕೆ, ಸೆಕೆಂಡ್ ಒನ್, ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಓಕೆ, ನೋಡ್ತಾ ಬನ್ನಿ ಇಲ್ಲಿ. ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ನಮ್ಮ ಸಂಪತ್ತು, ವೆಲ್ತ್ ಮೀನ್ಸ್ ಸಂಪತ್ತು ಅಥವಾ ಐಶ್ವರ್ಯ. ನಮ್ಮ ಸಂಪತ್ತು ಕಳೆದು ಹೋದರೆ ಮೀನ್ಸ್ ನಮ್ಮ ಹತ್ರ ಇರುವಂಥ ಸಂಪತ್ತು ಕಳೆದು ಹೋದರೆ ನಮಗೇನಾಗುತ್ತೆ, ದುಃಖವಾಗುತ್ತದೆ. ದುಃಖ ಆಗುತ್ತೆ ಇಲ್ವೋ? ಎಸ್, ದುಃಖ ಆಗುತ್ತೆ ಅಲ್ವಾ? ಹಾಗಿದ್ರೆ ಆನ್ಸರ್ ಏನಿಲ್ಲಿ? ಎಸ್, ಇಟ್ ಈಸ್. ನಮ್ಮ ಸಂಪತ್ತು ಕಳೆದು ಹೋದರೆ ನಮಗೇನಾಗುತ್ತೆ, ದುಃಖ ಆಗುತ್ತೆ. ಓಕೆ, ಆನ್ಸರ್ ಈಸ್ ವಾಟ್? ಎಸ್, ಇಟ್ ಈಸ್. ಫಸ್ಟ್ ಒನ್ ಇದೆ ಅಲ್ವಾ? ಎಸ್, ಇಟ್ ಈಸ್. ಓಕೆ, ರೈಟ್ ಸೈಡ್ ಎಸ್ ಆರ್ ನೋ ಅಂತೀರಿ, ಅದಕ್ಕೇನು ಟಿಕ್ ಮಾಡ್ತೀರಾ? ಎಸ್. ಓಕೆ, ಎಸ್ ಅನ್ನೋದಕ್ಕೆ ಏನು ಮಾಡ್ತೀರಾ? ಪೆನ್ಸಿಲ್ ತೊಗೊಂಡು ಟಿಕ್ ಮಾಡ್ತೀರಾ. ಓಕೆ, ಇಲ್ಲಿ ಎಸ್ ಇಟ್ ಈಸ್ ಅನ್ನೋದಕ್ಕೆ ರೌಂಡ್ ಮಾರ್ಕನ್ನು ಮಾಡ್ತಾ ಬರಬೇಕು. ನಾನು ನಿಮ್ಮನ್ನು ಏನು ಮಾಡ್ತೀನಿ, ಈ ಕ್ಲಾಸ್ ಆದಮೇಲೆ ಇದರ ಆನ್ಸರ್ ಏನು ಮಾಡ್ತಾ ಹೋಗ್ತೀನಿ, ನಾನು ನಿಮಗೆ ಕಳಿಸ್ತಾ ಹೋಗ್ತೀನಿ. ಓಕೆ, ಅದನ್ನ ನೋಡಿ ನೀವು ಬರ್ಕೊಳ್ತಾ ಬನ್ನಿ. ಇವಾಗಲೇ ಏನು ಮಾಡ್ತಾ ಬನ್ನಿ, ಬುಕ್ಕಲ್ಲಿ ಟಿಕ್ ಮಾಡ್ಕೊಳ್ತಾ ಬನ್ನಿ. ಓಕೆ, ರೈಟ್. ಓಕೆ, ಥರ್ಡ್ ಒನ್, ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ನಾವೆಲ್ಲ ಏನು ಮಾಡ್ತೀವಿ, ಆರೋಗ್ಯಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತೀವಾ? ಕೊಡಬೇಕೇ ಬೇಡವೋ? ನಾವೆಲ್ಲರೂ ಏನು ಮಾಡಬೇಕು, ಆರೋಗ್ಯಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಇಂಪಾರ್ಟೆನ್ಸನ್ನು ಏನು ಮಾಡ್ತಾ ಬರಬೇಕು, ಕೊಡಬೇಕು. ಓಕೆ, ದಿಸ್ ಇಸ್ ವಾಟ್? ಎಸ್ ಆರ್ ನೋ? ಎಸ್, ವಿ ಡೂ. ನಾವೆಲ್ಲರೂ ಏನು ಮಾಡಬೇಕು, ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ. ಓಕೆ, ಇಲ್ಲಿ ಎಸ್ ವಿ ಡೂ ಅಂತ ಇದೆ ಅಲ್ವಾ ಥರ್ಡ್ ಒನ್ನಲ್ಲಿ? ಅದಕ್ಕೆ ಏನು ಮಾಡ್ತಾ ಬರ್ಬೇಕು, ನೀವು ರೌಂಡ್ ಮಾರ್ಕನ್ನು ಮಾಡ್ತಾ ಬನ್ನಿ ಮಕ್ಕಳೇ. ಓಕೆ, ರೈಟ್ ಸೈಡಲ್ಲಿ ಎಸ್ ಆರ್ ನೋ ಅಂತ ಇದೆಯಲ್ವಾ, ಅದಕ್ಕೆ ಏನು ಮಾಡ್ತೀರಾ? ಎಸ್. ಎಸ್ ಅನ್ನೋದಕ್ಕೆ ಏನು ಮಾಡಬೇಕು, ಪೆನ್ಸಿಲ್ ತಗೊಂಡು ಟಿಕ್ ಮಾರ್ಕನ್ನು ಮಾಡಬೇಕು. ಓಕೆ, ಟಿಕ್ ಮಾರ್ಕನ್ನು ಮಾಡಬೇಕು ಮಕ್ಕಳೇ. ಓಕೆ, ರೈಟ್. ಫೋರ್ತ್ ಒನ್ ಆ್ಯಂಡ್ ಲಾಸ್ಟ್ ಒನ್ ನೋಡ್ತಾ ಬನ್ನಿ ಅಲ್ಲಿ. ಟ್ರೂ ಆರ್ ಫಾಲ್ಸ್? ವಿ ಶುಡ್ ಲೀವ್, ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್. ವಿ ಶುಡ್ ಲೀವ್, ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್ ಮೀನ್ಸ್ ನಾವೆಲ್ಲ ಏನು ಮಾಡಬೇಕಂದ್ರೆ ಅಲ್ಲಿ ಅದರ ಅರ್ಥ ನೋಡಿ. ಇಲ್ಲಿ ವಿ ಶುಡ್ ಲೀವ್, ನಾವೆಲ್ಲ ಏನು ಮಾಡಬೇಕು, ಜೀವನವನ್ನು ಯಾವ ರೀತಿ ಸಾಗಿಸ್ಬೇಕಂದ್ರಲ್ಲಿ ಲವ್, ಪ್ರೀತಿಯಿಂದ, ಎಲ್ಲರ ಜೊತೆ ಪ್ರೀತಿಯಿಂದ, ಆ್ಯಂಡ್ ಟಾಯ್ಲ್, ಎಲ್ಲರೊಂದಿಗೆ ನಾವು ದುಡಿಮೆಯನ್ನು ಮಾಡ್ತಾ, ಶ್ರಮವನ್ನು ಪಡ್ತಾ ಏನು ಮಾಡಬೇಕು, ಜೀವನವನ್ನು ಸಾಗಿಸ್ಬೇಕಾ? ಎಸ್ ಆರ್ ನೋ? ಎಸ್, ವಿ ಶುಡ್. ಇದಕ್ಕೂ ಏನು ಆನ್ಸರ್ ಆಗಿದ್ದರೆ ಎಸ್, ಹೌದು, ವಿ ಶುಡ್. ಇಲ್ಲಿ ಎಸ್ ವಿ ಶುಡ್ ಅಂತ ಇದೆ ಅಲ್ವಾ, ಅದಕ್ಕೆ ಏನು ಮಾಡ್ತಾ ಬನ್ನಿ, ರೌಂಡ್ ಮಾರ್ಕನ್ನು ಮಾಡಿ. ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ಎಸ್ ಆರ್ ನೋ ಅಂತ ಇದೆ ಅಲ್ವಾ, ಅದಕ್ಕೆ ಏನು ಮಾಡ್ತೀರಾ? ಎಸ್, ವಿ ಶುಡ್. ಓಕೆ, ಎಸ್ ಅನ್ನೋದಕ್ಕೆ ಏನು ಮಾಡ್ತೀರಾ? ಟಿಕ್ ಮಾರ್ಕನ್ನು ಮಾಡ್ತೀರಾ ಮಕ್ಕಳೇ. ಓಕೆ, ಮಾಡ್ತೀರಾ. ಓಕೆ, ಇದಿಷ್ಟು ಅರ್ಥ ಆಯ್ತಾ ಅಂತ ಹೇಳ್ಕೊಳ್ತೇನೆ ಮಕ್ಕಳೇ. ಓಕೆ, ರೈಟ್. ನೆಕ್ಸ್ಟ್ ಹೋಗೋಣ ಹಾಗಿದ್ರೆ. ಎಸ್, ನೋಡಿ ಇಲ್ಲಿ ರೀಡ್, ಸ್ಪೀಕ್ ಆ್ಯಂಡ್ ರೈಟ್. ಓದಿ ಮತ್ತು ಹೇಳಿ ಮತ್ತು ಆ್ಯಂಡ್ ರೈಟ್, ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ನೋಡ್ತಾ ಬನ್ನಿ ಅಲ್ಲಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕರೆಕ್ಟ್ಲಿ ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಸ್ಟಾರ್ಸ್. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕರೆಕ್ಟ್ಲಿ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿದ್ದಾರೆ, ಕ್ವಶನ್ಸನ್ನು ಕೊಟ್ಟಿದ್ದಾರೆ 1 2 3 ಅಂತ. ಓಕೆ, 3 ಕ್ವಶನ್ಸ್ನ ಕೊಟ್ಟಿದ್ದಾರಲ್ವಾ. ಓಕೆ, ಅದಕ್ಕೆ ಏನು ಮಾಡ್ಬೇಕಂದ್ರೆ ಕರೆಕ್ಟ್ಲಿ ಆನ್ ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಸ್ಟಾರ್ಸ್. ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಸ್ಟಾರ್ಸ್ ಕೊಟ್ಟಿದ್ದಾರಲ್ವ, 5 ಸ್ಟಾರು, 1 2 3 4 5. ಓಕೆ, 5 ಸ್ಟಾರ್ಗಳಿದೆಯಲ್ವಾ, ಆ ಸ್ಟಾರ್ಗಳಲ್ಲಿ ಆನ್ಸರ್ ಇದೆ. ಅದರಲ್ಲಿರುವಂಥ ಕರೆಕ್ಟ್ ಆನ್ಸರನ್ನು ಏನು ಮಾಡಬೇಕು, ಚೂಸ್ ಮಾಡಿ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಕ್ವಶನ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ನೀವು ಹೇಳ್ತಾ ಬನ್ನಿ ಆನ್ಸರ್ನ ಆಗಿದ್ರೆ ಮಕ್ಕಳೇ. ಓಕೆ, ಫಸ್ಟ್ ಒನ್, ದ ಕ್ಲಾಕ್ ಸ್ಟಾಪ್ಸ್ ಡ್ಯಾಶ್ ಆರ್ ಡ್ಯಾಶ್. ದ ಕ್ಲಾಕ್ ಸ್ಟಾಪ್ಸ್ ಡ್ಯಾಶ್ ಆರ್ ಡ್ಯಾಶ್. ಹಾಗಿದ್ರೆ ಇಲ್ಲಿ ಕ್ಲಾಕ್ ಸ್ಟಾಪ್ ಆದರೆ ಏನಾಗ್ತಾ ಹೋಗುತ್ತೆ, ಅಲ್ಲಿ ಪೋಯಮಲ್ಲಿ ಹೇಳಿದಾಗೆ ಲೇಟ್ ಆರ್ ಅರ್ಲಿ. ದ ಕ್ಲಾಕ್ ಸ್ಟಾಪ್ಸ್ ಲೇಟ್ ಆರ್ ಅರ್ಲಿ. ಓಕೆ, ಪೋಯಮಲ್ಲಿ ಬಂದಿದೆ ಅಲ್ವ ಇದು. ದ ಕ್ಲಾಕ್ ಸ್ಟಾಪ್ಸ್ ಲೇಟ್ ಆರ್ ಅರ್ಲಿ. ಲೇಟ್ LATE ಆರ್ ಅರ್ಲಿ ARLY ಅರ್ಲಿ. ಲೇಟಾಗಾದರೂ ಆಗ್ಬೋದು ಅಥವಾ ಬೇಗನಾದರೂ ಏನಾಗ್ಬೋದು ಆಗ್ಬೋದು, ಬಟ್ ನಿರ್ದಿಷ್ಟ ಸಮಯಕ್ಕೆ ಆಗಲ್ಲ. ಓಕೆ, ದ ಕ್ಲಾಕ್ ಸ್ಟಾಪ್ಸ್ ಲೇಟ್ ಆರ್ ಅರ್ಲಿ. ಓಕೆ, ಸೆಕೆಂಡ್ ಒಂದು ನೋಡಿ ಇಲ್ಲಿ. ಲೂಸಿಂಗ್ ವೆಲ್ತ್ ಈಸ್ ಡ್ಯಾಶ್ ಬಟ್ ಲೂಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಸ್ಟಿಲ್. ಓಕೆ, ಲೂಸಿಂಗ್ ವೆಲ್ತ್ ಈಸ್ ಡ್ಯಾಶ್. ನಮ್ಮ ಹತ್ರ ಇರುವಂಥ ಸಂಪತ್ತು ಕಳೆದೋದ್ರೆ ನಮಗೇನಾಗುತ್ತೆ, ಡ್ಯಾಶ್ ಏನಾಗುತ್ತೆ, ಸ್ಯಾಡ್.
ಓಕೆ ಸ್ಯಾಡ್ ನಮಗೇನಾಗುತ್ತೆ ದುಃಖವಾಗುತ್ತೆ. ಲೂಸಿಂಗ್ ವೆಲ್ತ್ ಈಸ್ ಸ್ಯಾಡ್, SAD ಸ್ಯಾಡ್. ಲೂಸಿಂಗ್ ವೆಲ್ತ್ ಈಸ್ ಸ್ಯಾಡ್ ಬಟ್ ಲೂಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಸ್ಟಿಲ್. ನಮ್ಮ ಐಶ್ವರ್ಯ ಕಳೆದ್ರೆ ಏನಾಗುತ್ತೆ ನಮಗೆ ಅಲ್ಲಿ ದುಃಖ ಆಗುತ್ತೆ. ಬಟ್ ಲೂಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಸ್ಟಿಲ್. ನಮ್ಮಲ್ಲಿರುವಂಥ ನಮ್ಮ ಆರೋಗ್ಯ ಹದಗೆಟ್ಟರೆ ಏನಾಗುತ್ತೆ, ಅದಕ್ಕಿಂತ ಏನಾಗುತ್ತೆ ಅತಿ ಹೆಚ್ಚು ದುಃಖ ಏನಾಗುತ್ತೆ ನಮ್ಮ ಹತ್ರ ಆಗ್ತಾ ಹೋಗುತ್ತೆ. ಓಕೆ ಆಗ್ತಾ ಹೋಗುತ್ತೆ ಸ್ಯಾಡ್. ಓಕೆ ಥರ್ಡ್ ಒನ್ ನೋಡಿ, ದ ಲಾಸ್ ಆಫ್ ಡ್ಯಾಶ್ ಕೆನಾಟ್ ಬಿ ರಿಸ್ಟೋರ್ಡ್. ದ ಲಾಸ್ ಆಫ್ ಡ್ಯಾಶ್ ಕೆನಾಟ್ ಬಿ ರಿಸ್ಟೋರ್ಡ್. ಓಕೆ ಇಲ್ಲಿ ನೋಡಿ, ದ ಲಾಸ್ ಆಫ್ ಡ್ಯಾಶ್, ನಾವು ಇಲ್ಲಿರುವಂಥ ಒಂದು ಅಂಶವನ್ನು ಕಳ್ಕೊಂಡ್ರೆ ಅದನ್ನು ಮತ್ತೇನು ಮಾಡಲಿಕ್ಕಾಗಲ್ಲ, ನಾವು ರೀಸ್ಟೋರ್ ಮಾಡಲಿಕ್ಕಾಗಲ್ಲ, ಪುನರ್ಸ್ಥಾಪಿಸಲಿಕ್ಕೆ ಆಗಲ್ಲ, ಮೀನ್ಸ್ ಪುನಃ ಪಡಿಲಿಕ್ಕೆ ಆಗಲ್ಲ. ಏನದು? ವಾಟ್? ಟೈಮ್. ಓಕೆ ಟೈಮ್. ದ ಲಾಸ್ ಆಫ್ ಟೈಮ್ ಕೆನಾಟ್ ಬಿ ರಿಸ್ಟೋರ್ಡ್. ದ ಲಾಸ್ ಆಫ್ ಟೈಮ್ ಕೆನಾಟ್ ಬಿ ರಿಸ್ಟೋರ್ಡ್. ಓಕೆ ಒನ್ ಬೈ ನೋಡ್ತಾ ಹೋಗಲಿ. ದ ಕ್ಲಾಕ್ ಸ್ಟಾಪ್ಸ್ ಲೇಟ್ ಆರ್ ಅರ್ಲಿ. ಸೆಕೆಂಡ್ ಒನ್, ಲೂಸಿಂಗ್ ವೆಲ್ತ್ ಈಸ್ ಸ್ಯಾಡ್ but losing health is sadder still. Third one, the loss of dash cannot be restored. The loss of dash, time cannot be restored. Time cannot be restored. ಓಕೆ ಮಕ್ಕಳೇ, ಇದಿಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಓಕೆ ಹಾಗಿದ್ರೆ ನೆಕ್ಸ್ಟ್ ನೋಡಿ, ಇಲ್ಲಿ ಇದೊಂದು ಹೋಮ್ವರ್ಕ್ ಮಾಡ್ತಿರಲ್ವ ಮಕ್ಕಳೇ? ಆಗಿದ್ರೆ ರೈಟ್, ಹೋಮ್ವರ್ಕನ್ನು ನೋಡಿ. ಹಾಗಿದ್ರೆ ಇಲ್ಲಿ ಎ ಪಿಕ್ಚರ್ ಆಫ್ ಎ ಹೌಸ್ ಈಸ್ ಗಿವನ್, ರೈಟ್ ದ ನೇಮ್ಸ್ ಆಫ್ ದಿ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇನ್ ದ ರೈಟ್ ಕಾಲಮ್. ರೈಟ್ ಕಾಲಮ್. ಓಕೆ, ಪಿಕ್ಚರ್ ಆಫ್ ಎ ಹೌಸ್ ಈಸ್ ಗಿವನ್. ಇಲ್ಲೊಂದು ಪಿಕ್ಚರ್ನ ಕೊಟ್ಟಿದ್ದಾರೆ, ಹೌಸಲ್ಲಿ ಏನೇನು ಇರಬೇಕು ಅನ್ನೋದನ್ನ ಏನು ಮಾಡಿದ್ದಾರೆ ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೀವೇನು ಮಾಡಬೇಕಂದ್ರೆ, ರೈಟ್ ದ ನೇಮ್ಸ್ ಆಫ್ ದ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇನ್ ದ ರೈಟ್ ಕಾಲಮ್. ಇಲ್ಲಿ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಮೀನ್ಸ್ ಮನೆಯಲ್ಲಿರುವಂಥ ವಸ್ತುಗಳನ್ನು ಓಕೆ ಇಲ್ಲಿ ಬರವಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅವನ್ನೇನು ಮಾಡ್ಬೇಕು, ನೀವು ಇಲ್ಲಿ ಬರಿತಾ ಬರಬೇಕು ಒನ್ ಬೈ ಒನ್. ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಳಗಡೆ. ಫಸ್ಟ್ ಏನೇನಿದೆ ಅಂತ ನೋಡೋಣ. ಅಲ್ಲಿ ಚೇರ್, ಕರ್ಟನ್, ಬಕೆಟ್, ಟೆಲಿಫೋನ್, ಬೆಡ್, ಸ್ಪೂನ್ಸ್, ಸ್ಟವ್, ಟ್ಯಾಪ್, ಡೈನಿಂಗ್ ಟೇಬಲ್, ಟೆಲಿವಿಷನ್, ಪಿಲ್ಲೋ, ಅಲಾರಮ್ ಕ್ಲಾಕ್, ಕುಕ್ಕರ್, ಗ್ಲಾಸ್, ಬೌಲ್, ಶೋವರ್, ಸೋಫಾ, ಟೇಬಲ್. ಓಕೆ ಇಷ್ಟು ವಸ್ತುಗಳೇನಾಗಿದೆ ಇಲ್ಲಿ ಇದೆ. ಬಟ್ ಇವನ್ನ ಏನು ಮಾಡಬೇಕು, ಇಲ್ಲಿ ಕಾಲಮಲ್ಲಿ ಬರೀಬೇಕು. 1 2 3 4 5. ಓಕೆ 5 ಕಾಲಮ್ಗಳನ್ನು ಕೊಟ್ಟಾರೆ ನೋಡಿ ಇಲ್ಲಿ. ಫಸ್ಟ್ ಒಂದು ಕಾಲಮಲ್ಲಿ ಲಿವಿಂಗ್ ರೂಮ್, ಕಿಚನ್, ಬೆಡ್ರೂಮ್, ಬಾತ್ರೂಮ್, ಡೈನಿಂಗ್ ಹಾಲ್. ಹಾಗಿದ್ರೆ ಲಿವಿಂಗ್ ರೂಮಲ್ಲಿ ಏನೇನು ವಸ್ತುಗಳು ಬರುತ್ತೆ ಇಲ್ಲಿ ಮೇಲ್ಗಡೆ ಇರುವಂಥ ವಸ್ತುಗಳಲ್ಲಿ, ಕಿಚನಲ್ಲಿ ಏನೇನು ಬರುತ್ತೆ, ಬೆಡ್ರೂಮಲ್ಲಿ ಏನೇನು ವಸ್ತುಗಳಿರುತ್ತೆ, ಬಾತ್ರೂಮಲ್ಲಿ ಏನೇನು ವಸ್ತುಗಳಿರುತ್ತೆ, ಮತ್ತು ಡೈನಿಂಗ್ ಹಾಲಲ್ಲಿ ಏನೇನು ವಸ್ತುಗಳಿರುತ್ತೆ ಅನ್ನೋದನ್ನು ಏನು ಮಾಡ್ಬೇಕು ನೀವು ಇಲ್ಲಿ ಈ ಕಾಲಮ್ನಲ್ಲಿ ಫಿಲ್ ಮಾಡ್ಬೇಕು ಮಕ್ಕಳೇ. ಓಕೆ ಇದೇ ಏನಿದೆ ಆಗಿದ್ರೆ ನಿಮಗೆ ಹೋಮ್ವರ್ಕ್. ಓಕೆ ಇದೇ ಹೋಮ್ವರ್ಕ್ ಏನು ಓಕೆ ಆಗಿದ್ರೆ ನಿಮಗೆ ರೈಟ್. ಇದನ್ನು ನೀವು ಹೋಮ್ವರ್ಕನ್ನು ಮಾಡಿ. ಮತ್ತು ನಾನು ಇನ್ನೊಂದು ಹೋಮ್ವರ್ಕನ್ನು ಕೊಟ್ಟಿದ್ದೆ. ಏನು ಶುಕ್ರವಾರ ಏನು ಮಾಡಬೇಕು, ನೀವು ಶುಕ್ರವಾರದೊಳಗೆ ಏನು ಮಾಡಬೇಕು, ಪೋಯಮನ್ನು ಏನು ಮಾಡಬೇಕು, ಕಂಠಪಾಠ ಮಾಡಿರಬೇಕು ಅಂತ ನಾನು ಹೇಳಿದ್ದಲ್ವಾ. ಕಂಠಪಾಠ ಮಾಡಿದಿರಲ್ವ ಮಕ್ಕಳೇ? ರೈಟ್. ಹಾಗಿದ್ರೆ ಕಂಠಪಾಠ ಮಾಡಿದರೆ ಒಳ್ಳೆಯದು. ನಾನೇನು ಮಾಡ್ಬೋದು, ಯಾರಿಗಾದರೂ ಕಾಲ್ ಮಾಡಿ ಏನು ಮಾಡ್ಬೋದು, ಪೋಯಮನ್ನು ಕೇಳ್ಬೋದು. ಆದರೆ ಮಕ್ಕಳು ಏನು ಮಾಡಿರ್ಬೇಕು, ನೀವು ಪೋಯಮ್ ಬುಕ್ಕನ್ನು ನೋಡ್ದೇ ಪೋಯಮನ್ನು ಹೇಳಲಿಕ್ಕೆ ರೆಡಿ ಇರಬೇಕು. ಓಕೆ ರೆಡಿ ಇರಬೇಕು. ಓಕೆ ಪೋಯಮನ್ನು ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ನಾನಿಲ್ಲಿ. ದ ಕ್ಲಾಕ್ ಆಫ್ ಲೈಫ್. The clock of life is wound but once, and no man has the power to tell just when the hands will stop at late or early hour. To lose one's wealth is sad indeed, to lose one's health is more. To lose one's soul is such a loss that no man can restore. Today only is our own, so live, love and toil with a will, for the clock may soon be still. For the clock may soon be still. ಓಕೆ ಹಾಗಿದ್ರೆ ಮಕ್ಕಳು ಏನು ಮಾಡಬೇಕು, ಈ ಪೋಯಮನ್ನು ನೀವು ಕಂಠಪಾಠ ಮಾಡಿರಬೇಕು. ಮತ್ತು ಈ ಹೋಮ್ವರ್ಕನ್ನು ಏನು ಮಾಡಬೇಕು, ಮಾಡಿರಬೇಕು. ಓಕೆ ಶನಿವಾರ ನೆಕ್ಸ್ಟು ಸ್ಯಾಟರ್ಡೆ ಶನಿವಾರ ಕ್ಲಾಸ್ ಇದೆ ಅಲ್ವಾ, ಆ ಶನಿವಾರದೊಳಗಡೆ ಈ ಹೋಮ್ವರ್ಕನ್ನು ನೀವು ಇವತ್ತೇನು ಮಾಡಿರಬೇಕು, ಮಾಡಿರಬೇಕಾಗಿರುತ್ತೆ ಮಕ್ಕಳೇ. ಓಕೆ ಥ್ಯಾಂಕ್ ಯು ಸೋ ಮಚ್.